ಒಂದಾನೊಂದು ಕಾಲದಲ್ಲಿ ಬಣ್ಣಗಳಿಂದ ಮಿನುಗುವ ಸುಂದರ ಫೇರಿಲ್ಯಾಂಡ್ ಎಂಬ ಮಂತ್ರಮಯ ಲೋಕವಿತ್ತು. ಅಲ್ಲಿನ ಮರಗಳು ಮೃದುವಾಗಿ ಹಾಡುತ್ತಿದ್ದವು, ಹೂಗಳು ಗಾಳಿಯಲ್ಲಿ ನೃತ್ಯ ಮಾಡುವುವು. ಆ ಲೋಕದ ಮಧ್ಯದಲ್ಲಿ ಚಿನ್ನದ ಹೊಳಪು ಇರುವ ಒಂದು ಪುಟ್ಟ ಮನೆಯಲ್ಲಿ ಅನ್ವಿ ಎಂಬ ಮುದ್ದಾದ ಹುಡುಗಿ ತನ್ನ ಅಪ್ಪ ಅಮ್ಮನ ಜೊತೆ ಅಪಾರ ಸಂತೋಷದಿಂದ ಬದುಕುತ್ತಿದ್ದಳು. ಅನ್ವಿಯ ಅಪ್ಪ ಲೈಟ್ ಗಾರ್ಡಿಯನ್, ಫೇರಿಲ್ಯಾಂಡ್ಗೆ ಬೆಳಕು ನೀಡುವ ಧೈರ್ಯವಂತ ರಕ್ಷಕ. ಅಮ್ಮ ಮಲ್ಲಿಕಾ ಹೂಗಳ ಮಂತ್ರಜ್ಞೆ. ಅವಳ ಸ್ಪರ್ಶದಲ್ಲಿ ಹೂವಿಗೆ ಜೀವ ತುಂಬುತ್ತಿದ್ದಿತು. ಈ ಇಬ್ಬರ ನಡುವೆ ಬೆಳೆಯುತ್ತಿದ್ದ ಅನ್ವಿಗೆ ಜಗತ್ತು ಎಲ್ಲವೂ ಮಿನುಗುವ ಕನಸಾದಂತೆ. ಆದರೆ ಒಂದು ದಿನ ಆ ಲೋಕದ ಮೇಲೆ ಗಾಢ ಕತ್ತಲೆ ಚಾಚಿಕೊಂಡಿತು. ಶ್ಯಾಡೋ ಮೃಗ ಎಂಬ ಕತ್ತಲೆಯ ಶಕ್ತಿ ಬೆಳಕನ್ನು ಕಸಿದುಕೊಳ್ಳಲು ಬಂದಾಗ ಅನ್ವಿಯ ಅಪ್ಪ ಅದನ್ನು ತಡೆಯಲು ನಕ್ಷತ್ರದ ಗೇಟ್ ಕಡ ಹೊರಟ. ಚಿಂತೆ ಬೇಡ ಅನ್ವಿ, ಬೆಳಕು ತಂದು ಕೊಡುತ್ತೇನೆ ಎಂದು ಹೇಳಿ ಅವನು ಹೊರಟ. ಆದರೆ ಮತ್ತೆ ಮರಳಲಿಲ್ಲ. ಅದೇ ದಿನದಿಂದ ಫೇರಿಲ್ಯಾಂಡ್ವೂ ಅನ್ವಿಯ ಚಿಕ್ಕ ಮನೆಯೂ ಒಂದೇ ನೋವಿನಲ್ಲಿ ಮುಳುಗಿದವು. ಅಪ್ಪನ ಹೆಜ್ಜೆಯ ಸದ್ದು ಕೇಳದ ಮೌನವನಲ್ಲಿ ಅನ್ವಿ ಪ್ರತಿದಿನ ಅತ್ತಳು. ಅಮ್ಮ ತನ್ನ ನೋವನ್ನು ಮರೆಮಾಡಿ, ಅವನು ಹೋಗಿಲ್ಲ ಚಿನ್ನತಿ, ಅವನ ಬೆಳಕು ನಮ್ಮೊಳಗೇ ಇದೆ ಎಂದು ಆಕೆಯನ್ನು ಸಮಾಧಾನಪಡಿಸುತ್ತಿದ್ದಳು. ಕಾಲ ಕಳೆದಂತೆ ಅನ್ವಿಯಲ್ಲಿ ನಿಧಾನವಾಗಿ ಹೊಸ ಧೈರ್ಯ ಮೂಡಿತು. ಅಪ್ಪನಂತೆ ಬೆಳಕನ್ನು ಕಾಪಾಡುವ ಅಭ್ಯಾಸವನ್ನು ಆಕೆ ಆರಂಭಿಸಿದಳು. ಮೊದಲಿಗೆ ಚಿಕ್ಕ ಮಿನುಗು, ನಂತರ ಬೆಳಕಿನ ವಲಯ, ನಂತರ ಹೊಳೆಯುವ ಕಿರಣ. ಒಂದು ಸಂಜೆ ಗಾಳಿ ನಿಷ್ಕಳಂಕವಾಗಿ ಹರಿದಾಗ ನಕ್ಷತ್ರಗಳಲ್ಲಿ ಒಂದೊಂದು ಮಿನುಗಲಾರಂಭಿಸಿತು. ಅನ್ವಿ ಅದನ್ನು ನೋಡಿ ನಗುತ್ತಾಳೆ. ಅದೇ ಅವಳ ಅಪ್ಪನ ಬೆಳಕಾಗಿತ್ತು. ಆ ಕ್ಷಣದಲ್ಲಿ ಆಕೆ ತಿಳಿದುಕೊಂಡಳು, ಅಪ್ಪ ಹೋಗಿರ್ಲಿಲ್ಲ, ಅವನು ನಕ್ಷತ್ರ